ಹೊತ್ತು ಮುಳುಗಿದ್ದಾಯ್ತು, ವೀಕೆಂಡ್ ಕಳೆದಿದ್ದು ಆಯ್ತು. ಸೋಮವಾರ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕರ್ನಾಟಕದ ಮನೆಗಳ ಟಿವಿಯಲ್ಲಿ ಕಲರ್ ಸೂಪರ್ ವಾಹಿನಿಯಲ್ಲಿ ಮಜಾ ಭಾರತ ಶುರುವಾಗೋ ಹೊತ್ತು ಕೂಡ ಆಯ್ತು. ನಾನು ನಿಮ್ಮೆಲ್ಲರ ಪ್ರೀತಿಯ ಸಿರಿ, ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಮಜಾ ಭಾರತ ಸೀಸನ್ 3, ಇಲ್ಲಿ ಮಜಾ ಫುಲ್ಲು. ಈ ವಾರದ ಮೊದಲನೇ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು, ಮಜಾ ಭಾರತದ ಮಹಾಗುರು ನಮ್ಮ ಗುರುಜಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುರಿ. ಆಲ್ ದಿ ಬೆಸ್ಟ್ ಗೈಸ್. ಬಾನಿಂದ ಜಾರಿ ಬಂದ ತಾರೆ, ಮಜಾ ಭಾರತದ ಧ್ರುವ ತಾರೆ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್. ಇನ್ನು ಕುಣಿಯೋದಕ್ಕೂ ಸೈ, ನಗ್ಸೋದಕ್ಕೂ ಸೈ, ನಗಿಸ್ತಾ ನಗಿಸ್ತಾ ಕುಣಿಸೋದಕ್ಕೂ ಸೈ, ನಮ್ಮ ಆಸ್ಥಾನ ಕಲಾವಿದರಿಗೆ ವೆಲ್ಕಮ್. ನಮ್ ಲ್ಯಾಗ್ ಮಜಾ ಮನೆಯಲ್ಲಿ ಒಂದು ಬೆಕ್ಕಿನ ತರದ ಮುದ್ದಾದ ಮಗು ಇರ್ಲಿ ಅಂತ ತಂದೆ ಆದ್ರೆ ಆ ಬೆಕ್ಕು ಈಗ ಬೆಳೆದು ದೊಡ್ಡ ಹುಲಿಯಾಗಿದೆ ರೀ. ಅದ್ರ ಅಬ್ಬರನ ನಾನಂತೂ ಹೇಳಕ್ಕಾಗಲ್ಲ, ನೀವೇ ನೋಡ್ಕೊಂಡ್ ಬಂದ್ಬಿಡಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಟಗರ್ ಮಂಜ. ಏನಂದ್ರೆ ಟಗರು ಮಂಜವ್ರೆ ಅಂದೆ. ಹಂಗನ್ನೇ ಜನ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಹೌದೇ? ನೋಡಿ ಮಂಜವ್ರೆ, ಹೇಳಿ. ನೀವೇನು ಹುಲಿ ಅಂತ ಮಗ ಹುಟ್ಟಬೇಕು ಅಂತ ಪೂಜೆ ಮಾಡಿಸ್ತಾ ಇದ್ರು, ಅದು ಇವತ್ತೇ ಮುಗಿದಿದೆ ನೋಡಿ ಶಾಸ್ತ್ರಿಗಳೇ. 15 ವರ್ಷದಿಂದ ಹೋಮ ಅವನ ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ದೀನಿ. ಆದ್ರೂ ಮಗ ಆಗ್ತಲ್ಲ, ಈಗ ಹೆಂಗ ಆಗ್ತದೆ ಹೆಂಗೆ? ನೀವೇನು ತಲೆ ಕೆಡಿಸ್ಕೊಬೇಡಿ. ಈ ಪೂಜೆ ಮಾಡ್ತಿದ್ರಲ್ಲ, ಇನ್ನು 15 ನಿಮಿಷದಲ್ಲಿ ನಿಮ್ಗೆ ಹಾಸ್ಪಿಟ್ಲ್ ಇಂದ ಫೋನ್ ಬರುತ್ತೆ ನೋಡಿ. ಹುಲಿ ಅಂತ ಮಗು ಹುಟ್ಟಿದೆ, ಅವನೇ ನಿಮ್ಮ ವಂಶೋದ್ಧಾರಕ, ಅವನೇ ನಿಮ್ಮ ಕೀರ್ತಿ ಪದಾಕಿಯನ್ನ ಹಿಡಿದು ಆರಿಸ್ತಾನೆ ಅಂತ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತಾಯ್ತು, ಒಳ್ಳೇದಾಗ್ಲಿ. ಅಂದಂಗೆ ನಿಮಗೆ ಖುಷಿ ವಿಚಾರ ಹೇಳಿದ್ದೀನಿ, ನಮ್ಗೇನು ಇಲ್ವೇ? ತಗೊಳ್ಳಿ ಕೊಡ್ತೀನಿ, ತಗೊಂಡೋಗಿ. ಬರ್ತೀನಿ, ಆಮೇಲೆ ಸಿಗ್ತೀನಿ, ನೀವೇ ಹಾಕಳಿ. ಅಪ್ಪಾಜಿ ಪರಶುರಾಮ, ಅಪ್ಪಾಜಿ ಕೈ ಏನಾಯ್ತು? ಅಪ್ಪಾಜಿ, ನಾನು ಹುಟ್ಟದಾಗಿಂದ ನನ್ನ ಮೈನ ಒಂದು ಸೊಳ್ಳೆ ಕೂಡ ಮುಟ್ಟಾಕ್ ಬಿಟ್ಟಿರ್ಲಿಲ್ಲ. ಆದ್ರೆ ಒಂದು ಈಗೋ ಬಂದು ಕೂತಿತ್ತು, ಹೋಗೋ ಈಗೋ ಅಂದೆ, ಹೋಗ್ಲಿಲ್ಲ, ಕತ್ತರಿಸಾಕ್ಬಿಟ್ಟೆ ಅಪ್ಪಾಜಿ. ಸೊಳ್ಳೆನಾ? ಅಲ್ಲ, ಕೈನ. ಸೊಳ್ಳೆನೂ ಹೋಯ್ತು, ಕೈನೂ ಹೋಗ್ಬಿಡ್ತು. ಒಳ್ಳೆ ಕೆಲಸ ಮಾಡಿದೆ ನೋಡು. ಅಪ್ಪಾಜಿ, ನೀನ್ ಬುದ್ಧಿವಂತನ ದಡ್ಡನ ಗೊತ್ತಾಗ್ತಾ ಇಲ್ಲ. ಇದಕ್ಕಪ್ಪಾಜಿ? ಅಂದಂಗೆ ಪರಶುರಾಮ, ಅಪ್ಪಾಜಿ ಒಳಗಡೆ ಹೆಂಗಿದ್ಯೋ? ಒಳಗಡೆ ತುಂಬಾ ಕಡ್ತ ಆಗ್ತಾ ಇದೆ, ಕೆರ್ಕಳಕ್ಬಾರ್ದು ಅಂತ ಹೇಳಿದಾರ ಅಪ್ಪಾಜಿ. ಹಾಸ್ಪಿಟಲ್ ಹೆಂಗಿದೆ ಅಂದೆ? ಅಪ್ಪಾಜಿ, ಹುಲಿ ಮ್ಯಾನಿಫೆಸ್ಟರ್ ಆಗ್ತಾ ಇದೆ ಅಪ್ಪಾಜಿ. ಬರ್ತಾ ಇರೋ ಸ್ಪೀಡ್ ನ ನೋಡಿದ್ರೆ ನೀನು ಕಳೆದೋಗ್ಬಿಡ್ತೀಯ ಅಪ್ಪಾಜಿ. ಹೌದೇನೋ? ಹುಟ್ಟಿದ ತಕ್ಷಣನೇ ಓಡ್ ಬರ್ತದೆ ಅನ್ಸುತ್ತೆ ಅಪ್ಪಾಜಿ. ಹೋಗ್ ನನ್ ಮಗನ್ ಕರ್ಕ ಬರೋ. ಅಪ್ಪಾಜಿ, ಆ ಹುಲಿ ಇಲ್ಲಿಗೇನಾದ್ರೂ ಬಂದ್ರೆ ಬೆಟ್ಟ ಗುಡ್ಡಗಳೆಲ್ಲ ದಗ 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 ಅಂತ ಉರ್ದು ಬಿಡ್ತದ ಅಪ್ಪಾಜಿ. 1 ನಿಮಿಷ ಹಾಸ್ಪಿಟ್ಲಿಂದ ಎತ್ಕೊಂಡ್ ಬರ್ತೀನಿ ಅಪ್ಪಾಜಿ. ಹೋಗು ಪರಶುರಾಮ. ಹೆಂಗ ಅವನು, ಏನ್ ಕತೆನೋ? ಅಪ್ಪಾಜಿ, ಅಲ್ಲ, ಎಲ್ಲ ಮಕ್ಕಳು ಹುಟ್ಟಿದ ಕೂಡ್ಲೆ ಅಂತತ್ರೆ ನನ್ನ ಮಗ ಗರ್ಜನೆ ಮಾಡ್ತಾವನಲ್ಲೋ. ಅದು ಹುಲಿ ಗುಟ್ಟಿದೆ ಅಪ್ಪಾಜಿ. ಹುಲಿ ಗುಟ್ಟಿದೆ ಅಪ್ಪಾಜಿ. ಲೋ ಪರಶುರಾಮ, ಅಪ್ಪಾಜಿ, ಈ ನನ್ನ ಮಗ ಎಷ್ಟು ವಿದ್ಯೆ ಕಲಿಬೇಕಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಭಾಷೆನೂ ಮಾತಾಡ್ಬೇಕು. 64 ವಿದ್ಯೆಗಳನ್ನ ಕಲ್ತು ಇವನೇ 74 ವಿದ್ಯೆ ಹೇಳ್ಕೊಡಂಗಾಗಬೇಕು. ಅಪ್ಪಾಜಿ, ತಗೋ ಈ ಮಗನ. ಅಪ್ಪಾಜಿ, ಇನ್ 20 ವರ್ಷದಲ್ಲಿ ಎಲ್ಲ ರೆಡಿ ಮಾಡಿ 20 ವರ್ಷ ಆದ್ಮೇಲೆ ಕರ್ಕ ಬರೋ. ಅಪ್ಪಾಜಿ, ಆಯ್ತು ಅಪ್ಪಾಜಿ. ಅವನು ಹೆಂಗಿರ್ಬೇಕು ಹೇಳು ಪರಶುರಾಮ? ಹೆಂಗಿರ್ಬೇಕಪ್ಪಾಜಿ? ನಂತರ ಇರ್ಬೇಕು. ನಿನ್ನೊಬ್ಬನ್ ಕಾತಾನೆ ತಡ್ಕೊಳಕೈತೀರಿ, ಬೇವರ್ಸಿ ಅಪ್ಪಾಜಿ. ಹುಲಿ 20 ವರ್ಷಗಳ ನಂತರ ಹೇಗೋ 20 ವರ್ಷಕ್ಕಾದ್ವಿ, ಮಗು ಬರ್ಲೇ ಇಲ್ವಲ್ಲ? ಬರ್ತಾನೆ. ಅದೇ ಯಾರು ಬರ್ತಾರೆ? ಅದೇ ನನ್ನ ಮಗ ಬರ್ತಾನೆ. ಈ ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ತಾನೆ.
ಮಾಡಿ ಸ್ಕಿಟ್ ಎಲ್ಲ ಬ್ಯಾಂಗೆ ಹೇಳಿ ಡೈಲಾಗ್ ಎಲ್ಲ ಪಂಚೆ ಕರೆಕ್ಟ್ ಅಲ್ವೇನಪ್ಪ? ಅಪ್ಪಾಜಿ ಸೂಪರ್ ಅಪ್ಪಾಜಿ. ಹೇಗಿದನು ನನ್ನ ಮಗ? ಸೇಮ್ ಸೇಮ್ ಹುಲಿ ಅಪ್ಪಾಜಿ. ಅಪ್ಪಾಜಿ ನೋಡಪ್ಪಾಜಿ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂತಂದ್ರೆ ಎದುರ್ಕೋತಾ ಇದೆ ಅಂತ ಅಲ್ಲ ಅಪ್ಪಾಜಿ, ಬೇಟೆಗೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ನೋಡಪ್ಪಾಜಿ ಅವ್ನ್ ಕಣ್ಣು ನೋಡಪ್ಪಾಜಿ. ಕಣ್ಣೇನೆ ಯಾವು ಇಲ್ಲಿ ನೋಡಪ್ಪ ಇಲ್ಲಿ ನೋಡಪ್ಪ, ಮೀಸೆ ತಿರ್ಸೋದಲ್ಲ ಗಡ್ಡನ ತಿರ್ಸ್ಬಿಟ್ಟನಲ್ಲೋ. ಅಪ್ಪಾಜಿ ನಿಜ ಹೇಳಿ ಇವ್ನು ನನಗೆ ಊಟನೇನೋ? ನನ್ಗೇನ್ ಗೊತ್ತ ಇವ್ನು ನೋಡಿದ್ರೆ ಹಿಂಗ್ 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 ಅಂತವ್ನೆ. ಅಪ್ಪಾಜಿ ನಾನು ಮಾತಾಡ್ತೀನಿ ಬಾ ಅಪ್ಪಾಜಿ. ಸೇಮ್ ನನ್ನಂಗೆ ಬಾರ ಒಂದ್ ಸ್ವಲ್ಪ. ಅಲ್ಲ ಬಾರಪ್ಪ, ನಾನು ನಿಮ್ಮ ಅಪ್ಪ. ನಾನು ನೋಡಿದೆ ನೀನ್ ಇವತ್ ನೀ ಹೆಂಗ್ ನಮ್ಮ ಅಪ್ಪ. ಅಪ್ಪ ಇವ್ರೇ ಅಪ್ಪ ನಿನ್ನ ಭೂಮಿಗೆ ತಂದಿತ್ತು. ಭೂಮಿಗೆ ಇವನ್ ತಂದಿಲ್ಲ, ನೀ ಕರ್ಕ ಬಂದಿದ್ದ ನಿಂದ. ಹೆಂಗೋ ಸಾಕಿದೆ ಇವನ್ನ? ಪೌರುಷ ಕೊಟ್ಟು ಸಾಕಿದನ್ ಪೌರುಷ. ಅಪ್ಪಾಜಿ ಒಂದ್ಸತಿ ಪೌರುಷ ತೋರ್ಸಪ್ಪಾಜಿ. ಅಪ್ಪಾಜಿ ಪೌರುಷ ಅಂತೆ ಪೌರುಷ, ಹೆಂಗ ಅವ್ನು ನೋಡೆ ಅವನು. ಅಮ್ಮಮ್ಮಮ್ಮಮ್ಮ ಲಾ, ಇವ್ನು ಸರಿ ಆಗ್ಬೇಕಂದ್ರೆ ಏನೋ ಮಾಡ್ಬೇಕು. ಏನ್ ಮಾಡೋದಿಲ್ಲ ಅಪ್ಪಾಜಿ, ಫಸ್ಟ್ ನೀನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸುಮ್ನಿರಪ್ಪಾಜಿ. ನೋಡು ಇವನೇ ಸೇಮ್ ನನ್ನಂಗ. ಅಪ್ಪ ಇವನೇ ನಿಮ್ಮ ಅಪ್ಪ, ಪಿತಾಜಿ ಪಿತೃ, ಮೂರ್ ಹೆಸರು ಎಲ್ಲ ಸೇರಿದ್ರು ಒಂದೇ ಹೆಸರಪ್ಪ. ಅವನ್ ಪಿತಾಜಿನ ಡ್ಯಾಡಿನ ಒಂದೇಳು. ನಾನು ಪಿತಾಜಿನೇ. ಪಿತಾಜಿ ಡ್ಯಾಡಿ ಅಲ್ಲ. ಡ್ಯಾಡಿ ಅಲ್ಲ, ಪಿತಾಜಿ. ಪಿತಾಜಿ ಸರಿ. ಈಗ ಏನ್ ಮಾಡ್ಬೇಕು ಅವ್ನು ಸರಿ ಆಗ್ಬೇಕಂದ್ರೆ? ಅವ್ನಿಗೊಂದು ಮದ್ವೆ ಮಾಡ್ಬಿಡಪ್ಪಾಜಿ. ಸರಿ ಆಗ್ತಾನ? ಸರಿ ಆಯ್ತಾನೆ. ಸ್ವಲ್ಪ ಈ ಕಡೆ ಬಾ. ಬೀರಪ್ ತಿಕ್ಲೋ. ಅಪ್ಪ ಏನೋ ನಗ್ತೀಯ. ನಾನು ನಿನಗೆ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಮದುವೆ ಅಪ್ಪ? ಇರ ಮದುವೆ ಇದು ಮಾತ್ರ ಚೆನ್ನಾಗಿ ಗೊತ್ತಾಗ್ತದೆ. ಮದುವೆ ಅಂತಂದ್ರೆ ಹಂಗಲ್ಲ ಅಪ್ಪಾಜಿ. ಎಲ್ಲಡ ಹಿಂಗೆ ಹಿಂಗೆ ಒಂದಾಗ್ಬೇಕು. ಹೇಳಪ್ಪಾಜಿ. ನೋಡಪ್ಪ, ನಿನಗೆ ನಾನು ಲೈಫ್ ಪಾರ್ಟ್ನರ್ ಕೊಡ್ತಾ ಇದ್ದೀನಿ. ನಂಗೆ ಬಿಸ್ನೆಸ್ ಮಾಡಕ್ ಬರಲ್ಲ, ಪಾರ್ಟ್ನರ್ ಏನ್ ಮಾಡ್ಲಿ? ಮದುವೆ ಮಾಡಿಸ್ತೀನಿ, ಬಿಸ್ನೆಸ್ ಮಾಡ್ಬಿಡು. ಬಿಸ್ನೆಸ್ ನನ್ನ ಮಗನ ಹೆಂಗ್ ಬಸ್ ಹಾಕಿದೀವ್ನ? ನನ್ಗೊಟ್ಟವನ ನೀವ್ನ? ಅಪ್ಪಾಜಿ ಗರ್ಜನೆಯಿಂದ ಸಾಕಿದ. ಯಾವ ಗರ್ಜನೆ ನಾನು ಮಾತಾಡಿದ್ರೆ ಹಿಂಗ್ ಹೋಗ್ತಾನಲ್ಲೋ. ಆಯ್ತು ಬರ, ಮದುವೆ ಮಾಡಿಸ್ತೀನಿ. ಬರ ಮದುವೆ ಮಾಡ್ತೀನಿ ಬಾ. ನಿಂಗ್ ಮದ್ವೆ ಆಗಕ್ ಇಷ್ಟನಾ ಅಪ್ಪಾಜಿ? ಅದೆಲ್ಲ ಮದ್ವೆ ಕರ್ಕ ಬರು. ಅಪ್ಪಾಜಿ ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕಪ್ಪಾಜಿ. ಅವನು ಯಾರು? ಅವನು ಬೀಗ. ಇರ ನಾನು ಹೇಳ್ತೀನಿ ಇದ್ರಲ್ಲಿ ನಂಗೊಂಚೂರು ಅನುಭವ ಇದೆ ಬಾ. ಅವನು ಯಾರು? ಅವನು ನನ್ನ ಭಾವ. ಅವ್ ನಿನ್ ಬಾವ. ಹಾಯ್ ಬಾವ. ನಿನಗ್ ಭಾವ ಅಲ್ಲ, ನಿನಗ ಅವನು ಮಾವ ಆಗ್ತಾನೆ. ಅವನಿಗೂ 2 ಹೆಸರ? ಬಾ ಬಾ ಕೂತ್ಕೋ ಬಾ. ಯಾಕೆ? ಕೂತ್ಕೋ ಬಾ.
ಪೂಜಾರಿ ಬಾರೋ. ಎಲ್ಲಪ್ಪ ಮದುವೆ ಗಂಡು ಹೆಣ್ಣು ಅಲ್ಲಿ ಕೂತಾರಲ್ಲ ಇವ್ರೆ. ಇವ್ರೇನಾ? ಬಾ 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 ಇವನು ಮುಸ್ಲಿ ನೋಡು ಮುಸುಡಿಯ ಕರ್ಮೀನ್ ಕೊಡ್ತಂಗೆ ಅವನೇ ನೋಡಿ. ಅಯ್ಯೋ 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 ಎಲ್ಲಿದ್ದೋ ಇಷ್ಟು ದಿನ ಬಾರೋ ಕಣ್ಣ ಬಾರೋ ಬಾರೋ ಕುತ್ಕೊಳ್ಳೋ ಇಲ್ಲಿ. ಅಯ್ಯೋ 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 ಅಂದಾಗೆ ನಾನು ಹೇಳ್ಬೇಕಪ್ಪ. ಹೋಗೆ ಅದ್ ತಗೋ ಅಕ್ಕಿಗಳು ಮಾಮ ಅನ್ನೋ. ಮಾಮ ಮಾಮ ಅಲ್ಲ, ಅವ್ರು ಹೆಂಗ್ ಹೇಳಿದ್ರೆ ಹಂಗ್ ಕೇಳಪ್ಪ. ಮಾಮ ಮಾಮ ಅನ್ನು. ಏಯ್ ಅದು ಹಾಗಲ್ಲ ಕಣೋ, ಈಗ ಎತ್ಕೊಂಡು ಮಮ ಅಂತ ಅನ್ಬೇಕು. ಮಾಮ ಕಳ್ದೆ ನೋಡು. ಅಂದಂಗೆ ಎಳ್ಳು ಬೆಲ್ಲ ಎತ್ಕೋಪ, ಎತ್ಕ ಇಟ್ಕೋ, ತಲೆ ಮೇಲೆ ಮಡಿಕೋ. ತಿನ್ಬೇಡ ತಿನ್ಬೇಡ, ಬೆಲ್ಲ ತಿನ್ನಕ್ಕೆ ಹೇಳೋದು. ಆಯ್ತು ಆಯ್ತು. ಹಾರ ತಗೋ ಬದಲಾಯಿಸ್ಕೊಳ್ಳಿ. ಬೇಗ ಬೇಗ. ನಾನ್ ಮದ್ವೆ ಆಗಲ್ಲ. ಹಾರ ಬದಲಾಯಿಸು ಅಂದ್ರೆ ಯಾವನ? ಅಲ್ಲ ಕಣ, ಹಾರ ಬದಲಾಯಿಸು ಅಂದ್ರೆ ಹಿಂಗ್ ನೀನೇ ಬದಲಾಯಿಸ್ಕೊಳ್ಳೋದಲ್ಲಪ್ಪ. ಆ ಹುಡುಗಿಗೆ ಒಂದ್ ಕೊಡ್ಬೇಕು, ನೀನೊಂದ್ ಹಾಕಬೇಕು. ಟಗರ್ ಮಂಜವ್ರೆ, ಇವ್ರು ನಿಜವಾಗ್ಲು ನಿಮ್ ಮಗನೇನಾ? ಅದ್ ಬದಲಾಯಿಸ್ಕೊಳ್ಳಿ. ಅಯ್ಯೋ ನೋಡಪ್ಪ, ತಾಳಿ ತಗೋ ಗಂಟಾಕೋ. ತಾಳಿ 3 ಗಂಟೆ ಹಾಕೋ. 1 2 ಏನ್ ಮಾಡ್ತಿದ್ಯಾ ಅಪ್ಪಾಜಿ? 3 ಗಂಟೆ ಆಗ್ತಾ ಇದೆ. ಎಲ್ಲಿದ್ದೋ ಇಷ್ಟು ದಿನ ನನ್ನ ಕಣ್ಣಿಗೆ ಬೀಳ್ತೇನೆ ನೀನು. ಅದಿಷ್ಟು ನನ್ನ ಮಗನೇ, ಹಾಗೆ ಗಂಟಾಕೋದಲ್ಲಪ್ಪ, ಹೆಂಡತಿ ಕುರಳಿಗೆ ಗಂಟಾಕೋ. ಅವಳಿಗೆ ಹಾಕ್ಬೇಕ? ಹಾಕೋದಂದ್ರೆ ಹೆಂಗ್ ಬಿಸಾಕೋದಲ್ಲ ಕಣ, ಕತ್ತಿಗೆ ಹಾಕ್ಬೇಕು. ನಡಿವಾ, ನಡಿ. ಬೆಚ್ಚಬಾರ್ದು, ಬೆದರಬಾರ್ದು, ಸುಮ್ ಕೂತ್ಕೋ. ಅಪ್ಪಾಜಿ ಕತ್ತಿಗೆ ಗಟ್ಟಿ ಬೇಡ. ಬಿಡ ಪಾಪ. ಕಟ್ಟು ಅಂದ್ರೆ ನೇಣೆ ಆಗ್ತದಲ್ಲ ಅದು. ಹಾಗಲ್ಲಪ್ಪ, ಅವಳಿಗೆ ಈಗ ಗೊತ್ತಾಗೋ ತರ 3 ಗಂಟನ್ನ ಹಾಕಬೇಕು. ಹಾಗೆ ನಿಧಾನಕ್ಕಪ್ಪ ಸ್ವಾಮಿ. ನಿಧಾನ. ಏನ್ ಮಾಡಲ್ ತಗವ, ನಿಧಾನಕ್ಕ. ಅಬ್ಬಬ್ಬ ಸರ್ರೆ ಬೆಳ್ಸಿದೆ ಮಗನ. ಹುಟ್ಟರಿಂದ ಮಗ ಹುಟ್ಟು. ಮೊದ್ಲು ಸಪ್ತಪತಿ 7 ಹೆಜ್ಜೆ ಇಡ್ಸಿ. ಅದು ಬೇರೆ ಅಲ್ವೇ? 1 2 3 4 5 6 ಹೇಳಿಟ್ಟೆ. ಇಂತ ಬ್ಯಾಡ್ದ ಇದೇವಲ್ಲ ಕರೆಕ್ಟ್ ಆಗಿ ಮಾಡ್ತೀಯ. ಬೇಕಾದ ಒಂದು ಮಾಡಲ್ಲ. ಹಾಳಾಗಿ ಹೋಗ್ಲಿ ಬಿಡ. ಅರುಂಧತಿ ನಕ್ಷತ್ರ ನೋಡು. ಬಾರೋ ಇಲ್ಲಿ ಮಗು. ಅಲ್ಲಿ ನೋಡು, ಅರುಂಧತಿ ನಕ್ಷತ್ರ ಕಾಣ್ತಿದ್ಯೇನೋ? ಲೈಟ್ ಕಾಣಿಸ್ತಾ ಇದೆ. ಲೇ ದ್ರಾಬೆ, ನಿನ್ನ ಹೆಂಡತಿ ಕೈ ಇಟ್ಕೊಂಡು ಅಲ್ಲಿ ನೋಡು ಅರುಂಧತಿ ನಕ್ಷತ್ರ ಕಾಣ್ತಾ ಇದೆ ಅಂತ ತೋರಿಸ್ಬೇಕು. ಅಲ್ಲಿ ನೋಡು ಅರುಂಧತಿ ನಕ್ಷತ್ರ. ಅಲ್ಲಿ ನೋಡು ಹಿಡ್ಕಪ್ಪ. ಅಲ್ಲಿ ಯಾವ ನಕ್ಷತ್ರ ಇರಲ್ಲ, ಸುಮ್ನೆ ಹಿಂಗ್ ಅನ್ಕೊಂಡ್ ತೋರ್ಸ್ಬೇಕು. ತೋರ್ಸು. ಅಲ್ಲಿ ಯಾವ ನಕ್ಷತ್ರ ಇರಲ್ಲ, ಸುಮ್ನೆ ಹಿಂಗ್ ಅನ್ಕೊಂಡ್ ತೋರ್ಸ್ಬೇಕು. ತೋರ್ಸು ಅಪ್ಪ. ಸರಿ ಬೇಡ, ನೀನ್ ಸವಾಸ ಬೇಡ. ಬರ್ತೀವಿ ಕಣಪ್ಪ. ನಡ್ರಿ ಇವೆಲ್ಲ ಎತ್ತಿಡ್ರ. ಬರ್ರಿ ಎಲ್ರು ನಡ್ರಿ. ನಡ್ರಿ. ಅಪ್ಪ ಬಾಯ್. ಎಲ್ಲಿಗೆ ಹೋಗ್ತಾ ಇದ್ಯಾ? ಎಲ್ಲ ನಡ್ರಿ ಅಂದಲ್ಲ. ನಿನ್ನಗಲ್ಲ ಬಾರೋ. ನಂದು ಇನ್ನೂ ಇದೆಯಾ? ಬಾಪಜಿಲಿ ನಂದು ಇನ್ನೂ ಇದೆಯಾ? ಎಲ್ಲಿಗೆಲ್ಲ ಹೋಯ್ತಾ ಇದೆ? ಹೊಡಿತೀಯ ನೀನು? ಅಪ್ಪಾಜಿ ಬಯಲಿ. ನೀವು ಕೂತ್ಕ ಅಪ್ಪಾಜಿ. ನಾ ಹೋಗ್ಲಾ? ಓಡು. ನಿನ್ ಮಗನ ಸಖತ್ತಾಗಿ ಹುಡ್ಸಿದ್ಯಾ? ಬಹಳ ಟೈಮ್ ತಗೊಂಡಿರ್ಬೇಕು. ಚೆನ್ನಾಗಿದ್ದಾನೆ ಮಗಳೇ. ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಮಗಳನ್ನ. ಲೆಕ್ಕಂಡಲ್ಲಿ ಕೂತ್ಕೋ. ಏನವ ಮಾವ, ಅದೇನಂದ್ರೆ ನನ್ನ ಮಗ ಒಂಚೂರು ದಡ್ಡ ಕಣವ. ನೋಡಿದ್ರೆ ಗೊತ್ತಾಗದ್ ಬಿಡಿ, ಹೇಳೋದೇ ಬೇಕಾಗಿಲ್ಲ. ಅಲ್ಲ, ಒಂಚೂರು ಅವನಿಗೆ ಏನು ಗೊತ್ತಾಗಲ್ಲ, ಒಂಚೂರು ಹೇಳ್ಕೊಡವ. ಸರಿ ಮಾವ, ನನಗೆ ಎಷ್ಟು ಗೊತ್ತೋ ಅಷ್ಟು ಕಲಿಸ್ತೀನಿ. ಸರಿ ಕಣವ, ನೀನ್ ಒಳಿಕೋಗ್. ಏ ಬಾರ ಇಲ್ಲಿ. ಅಲ್ಲ, ಬಾಗ್ಲು ಹಿಂಗೆ ಇದ್ರೆ ಹಿಂಗೆ ಬರ್ತಾ ಇದ್ಯಾ ನೋಡು. ಈಗ ಹುಡುಗಿಗೆಲ್ಲ ಹೇಳಿದೀನಿ.
ಓಕೆನಾ? ಓಕೆ ಓಕೆ ಏನ್ ಪ್ರಾಬ್ಲಮ್ ಇಲ್ಲ. ಓಕೆ ನಿನಗೆ ಓಕೆ ಅಲ್ಲ? ಯಾ ಡನ್. ಡನ್ ರಾಜೆ ಡನ್. ಆಲ್ ದ ಬೆಸ್ಟ್. ಅಪ್ಪ ನಂಗೆ ಒಬ್ಳಿಗೆ ಭಯ ಆಯ್ತದ ಇವ್ನ್ ಕರ್ಕೊಂಡು ಹೋಗ್ಲಾ? ಇರೋ ಯಾರ ಊರ ಇನ್ನ ಎಲ್ಲ ಬರೋ ಕೆಲಸ. ಬನ್ನಿ ಎಲ್ಲ ಬನ್ನಿ. ಒಪ್ಲೆ ಹೋಗ್ಬೇಕು, ಹೋಗೋ ಹುಡುಗಿಗೆ ಎಲ್ಲ ಹೇಳಿದ್ರು ಹೋಗಪ್ಪ ನೀನು. ಆಲ್ ದ ಬೆಸ್ಟ್. ಹಿಂಗೋಗೋ. ಆಲ್ ದ ಬೆಸ್ಟ್ ಅಪ್ಪಾಜಿ. ಆಲ್ ದ ಬೆಸ್ಟ್. ಇಲ್ಲೋಡಪ್ಪಾಜಿ, ಕರೀತಿ ಒಂಚೂರು ಬೇಗ ಕರಿ. ತಗೊಳ್ಳಿ, ಹಾಲ್ ಕುಡೀರಿ. ನಂಗೆ ಹಾಲ್ ಬೇಡ, ಇನ್ನೇನ್ ಬೇಕು? ಟೀ ಬೇಕು. ಟೀ ನಾಳೆಯಿಂದ ಕೊಡ್ತೀನಿ, ಇವಾಗ ಹಾಲ್ ಕುಡಿ. ನಂಗೆ ಈಗ್ಲೇ ಟೀ ಬೇಕು. ಈಗೆಲ್ಲ ಹಠ ಮಾಡ್ಬಾರ್ದು. ಫಸ್ಟ್ ಹಾಲ್ ಕುಡಿಬೇಕು. ಅಯ್ಯ, ನಂಗೊಂಚೂರು ಉಳಿಸ್ಬೇಕು. ನಾ ಹುಟ್ಟಾಗಿಂದ ನನ್ನ ತಾಯಿ ಹಾಲೇ ಕುಡ್ದಿಲ್ಲ, ನಂಗೆ ಹಾಲ್ ಬೇಡ. ಹಾಲ್ ಬೇಕು ಅಂತಾಳೆ, ಕೊಟ್ಟು ಬೇಡ ಅಂತಾಳೆ. ಅಯ್ಯೋ. ಅಂದಂಗೆ ನಿಮಗೆ ಗಂಡ್ ಮಗು ಬೇಕೋ ಹೆಣ್ಮಗು ಬೇಕೋ? ಪೀಪಿ ಬೇಕು. ನಾನ್ ಕೇಳಿದ್ದು ಮಗು ಗಂಡ್ ಬೇಕೋ ಹೆಣ್ ಬೇಕೋ? ನಮ್ಮ ಅಪ್ಪ ಇವಳು ಬೇಕು ಅಂತ ಕೊಟ್ಟು, ಇವಳು ನೋಡ್ರಿ ಗಂಡ್ ಬೇಕೋ ಹೆಣ್ ಬೇಕಂತ ಅವಳಲ್ಲ. ಹಾಳಾಗ್ ಹೋಗ್ಲಿ. ಇಲ್ಲಿ ನೋಡಿ, ಏನ್ ಅನ್ಸ್ತಿದೆ? ನಿಂಗ್ ಕಡಿತಾ ಇದೆಯೇನೋ ಅನ್ಸ್ತಾ ಇದೆ. ಇವನಪ್ಪ ಪೆದ್ ನನ್ ಮಗ ಅಂತ ಹೇಳಿದ, ನೀನು ಪೆದ್ ನನ್ ಮಗ ಅಲ್ಲ, ಗುಂಡ್ರುಗವಿ ನನ್ ಮಗ. ಸರಿ, ಲೈಟ್ ಆಫ್ ಮಾಡ್ತೀನಿ. ಯಾವ ಲೈಟ್ ಆಫ್ ಮಾಡಿ. ಅಪ್ಪ ಲೈಟ್ ಆಫ್ ಮಾಡ್ತಾಳೆ ನೋಡಪ್ಪ. ಲೈಟ್ ಆಫ್ ಮಾಡ್ಬೇಕಣಪ್ಪ. ಯಾಕೆ? ಲೈಟ್ ಆಫ್ ಮಾಡಿದ್ರೇನೆ ಮತ್ತೆ. ಲೈಟ್ ಆಫ್ ಮಾಡಿ ಹೊಡಿತಾಳ ಅವಳು. ಲೈಟ್ ಆಫ್ ಮಾಡ್ಬಿಟ್ಟು ನೋಡಿದ್ಲಾ? ಇರು ಲೈಟ್ ಆಫ್ ಮಾಡಿದ್ಮೇಲೆ ಹೊಡಿಬೇಕು. ನೋಡಪ್ಪ, ಏನ್ ನೀಟಾಗಿ ಹೇಳ್ಕೊಡು. ಈಗ ಇದು ಗಂಡು, ಇದು ಕೈ. ಆಯ್ತು ಬಿಡಿ, ಇದು ಕೈ ಅನ್ಕೋಪ. ನೋಡಿ, ಇದು ಕೈ, ಈ ಕೈ, ಇದೊಂದು ಕೈ. ಎರಡು ಸೇರಿದ್ರೆ ಚಪ್ಪಾಳೆ. ಈಗ ಇದು ಗಂಡು, ಇದು ಹೆಣ್ಣು. ಎರಡು ಸೇರಿದ್ರೆ ಚಪ್ಪಾಳೆ. ಸಾಕಾತಪ್ಪಾಜಿ ನೀನು, ಸೂಪರ್ ನೀನು. ಹಂಗಲ್ಲಪ್ಪ, ಇದು ಗಂಡು, ಇದು ಹೆಣ್ಣು, ಸೇರಿದ್ರೆ ಮಕ್ಕಳು. ಅರ್ಥ ಆಯ್ತಾ? ಅರ್ಥ ಆಯ್ತು. ಪಕ್ಕ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಅಪ್ಪಾಜಿ. ಆಲ್ ದ ಬೆಸ್ಟ್. ಆಗ್ಲಿಲ್ಲ ಅಂದ್ರೆ ಕರಿಯಪ್ಪಾಜಿ. ಆಲ್ ದ ಬೆಸ್ಟ್. ಮಾವ ಆಲ್ ದ ಬೆಸ್ಟ್. ಮಾವ, ಅವ ನಿಮ್ ಮಗ ಪೆದ್ನನ್ ಮಗ ಅಂತ ಅಂದ್ರಿ. ಈ ಪ್ರಪಂಚದಲ್ಲಿ ಇಂಥ ಪೆದ್ನನ್ ಮಗ ನಾನು ನೋಡೇ ಇಲ್ಲ ಮಾವ. ಇರ್ಲಿ, ಪರವಾಗಿಲ್ಲ. ಮಜಾ ಭಾರತದಲ್ಲಿ ಒಂದಿಷ್ಟು ಲ್ಯಾಗ್ ಮುಂಜು ಸ್ಕಿಟ್ಗಳನ್ನ ನಾನು ನೋಡಿದ್ದೀನಿ, ಅದನ್ನೇ ಸ್ವಲ್ಪ ಪ್ರಯೋಗ ಮಾಡ್ತೀನಿ. ನೋಡವ ಏನು ನಿನ್ನ ಅನುಕೂಲ. ಇದು ಗಂಡು ಹೆಣ್ಣು ಮಕ್ಕಳು. ಬರ್ಲೇ ಇಲ್ಲ. ಗಂಡು ಹೆಣ್ಣು ಮಕ್ಕಳು. ಏನ್ ಮಾಡ್ತಾ ಇದ್ದೀರಾ? ಮಕ್ಕಳು ಮಾಡ್ತಾ ಇದ್ದೀನಿ. ಒಬ್ರೇ ಹೆಂಗ್ರಿ ಮಕ್ಳು ಮಾಡ್ತೀರಾ? ಇಲ್ಲರ, ಇದು ಗಂಡು ಇದು ಹೆಣ್ಣು, ಹಿಂಗ್ ಮಾಡ್ರೆ ಮಕ್ಕಳು ಆಯ್ತವೆ. ಹೆಂಗ್ ಮಾಡಿದ್ರೆ ಮಕ್ಕಳಾಗಲ್ಲ. ಏನಾಯ್ತು? ಏನೂ ಆಗಿಲ್ಲ ಮಾವ. ಅಂತ ನಿಮ್ ಪೆದ್ನನ್ ಮಗ ಜೊತೆ ನನಗೆ ಬದುಕಕ್ಕಾಗಲ್ಲ ಮಾವ. ಅವನು ಹಾಳಾಗಿ ಹೋಗ್ಲಿ, ಎಂತ ಮಗ ಅಂತ ನನ್ನ ಕಂಡು ಹಾಕಿದ್ರು. ನಾ ಸಾಯೋದಂಕ ಹೀಗೆ ಇರ್ತೀನಿ, ಬಿಟ್ರೆ ಅವನ ಜೊತೆ ಅಂತೂ ಸಂಸಾರ ಮಾಡಲ್ಲ. ಇಲ್ಲಿ ನೋಡಿ ಮಾವ, ಇದು ಗಂಡ ಅಂತ, ಇದು ಹೆಣ್ಣಂತೆ, ಮಕ್ಕಳಂತೆ. ಗಂಡು ಮಕ್ಕಳು. ಅಯ್ಯಯ್ಯೋ ಅಪ್ಪ, ಅವಳು ಡಿಸ್ಟರ್ಬ್ ಮಾಡ್ಬಿಟ್ಟು ಇದ್ರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಗೊತ್ತಾಯ್ತಾ ಇಲ್ಲ. ಅಪ್ಪ, ನಂಗೆ ಇಲ್ಲೆಲ್ಲ ಲೈಟ್ ಐತೆ, ಮಾಡಕ್ ಆಯ್ತಿಲ್ಲ. ಸೈಡ್ಗೆ ಹೋಗ್ಬಿಟ್ಟು ಕತ್ಲೆಯಲ್ಲಿ ಕುತ್ಕೊಂಡು ಗಂಡು ಹೆಣ್ಣು ಮಕ್ಕಳು ಮಾಡ್ತೀನಿ. ಹೆಣ್ಣು ಮಕ್ಕಳು. ಬಾ ಎಂಥ ಮಗನ ಕಡೆಯ.
ನಿಜ ಹೇಳು. ಅಪ್ಪಾಜಿ ಈ ನನ್ನ ಮಗನ ಅಂತ ನನಗೆ ಡೌಟ್ ಬರ್ತೈತೆ. ಕರೆಕ್ಟ್ ಆಗಿ ಹೇಳು. ಅಪ್ಪಾಜಿ ಅದು ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ ಅಪ್ಪಾಜಿ. ಏನ್ ಮಿಸ್ಟೇಕು? ಅಪ್ಪಾಜಿ ಇವನು ವರಲಕ್ಷ್ಮಿ ಮಗ ಅಪ್ಪಾಜಿ. ಗುರುಜಿ ಹೇಗಿತ್ತು ಈ ಸ್ಕಿಟ್? ಕಾರ್ತಿಕ್ ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಆ ಇನ್ನೋಸೆನ್ಸ್ನ ಒಬ್ಬ ಟೋಟಲಿ ಇನ್ನೋಸೆಂಟಾ ಅಥವಾ ತತ್ತಿನ ಅಥವಾ ಜಾಣ ಪೆದ್ದುವ ಒಟ್ಟಿಗೆ ಅದು ಟೋಟ್ಲಿ ಆ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ರಾಘು ಸರ್ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಈ ಹುಡುಗನ ಜೊತೆ? ಇದೊಂಥರ ಡಿಫ್ರೆಂಟ್ ಗಂಡು ಸರ್. ಇದ್ರ ಜೊತೆ ಒಂದು ಆಗಿರ್ಲಿಲ್ಲ, ಅತ್ಲಾಗ ಇದ್ರ ಜೊತೆನೂ ಆಗ್ಬಿಡ್ತು ಸರ್. ಗೊತ್ತಾಯ್ತು ಆಗಿದೆ ಅಂತ. ಕಾಮಿಡಿ ಸಿಕ್ಕಾಬಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತು. That's it. ಅಷ್ಟೇ ಮಜಾ ಬರ್ತಕ್ಕೆ ಅಷ್ಟೇ ಬೇಕಾಗೋದು. ಮಜಾ ಫುಲ್ಲು. ಥ್ಯಾಂಕ್ ಯು ಗುರುಜಿ. ರಚ್ಚಿ ನಂಗೂ ಕೂಡ ಇಷ್ಟ ಆಯ್ತು. ಅಂಡ್ ಕಾರ್ತಿಕ್ ತುಂಬಾ ಹೈಲೈಟ್ ಆದ ಈ ಸ್ಕಿಟ್ ಅಲ್ಲಿ. ಚೆನ್ನಾಗಿತ್ತು ಕಾರ್ತಿಕ್ ಪರ್ಫಾರ್ಮೆನ್ಸ್ ಅಂಡ್ ಪ್ರತಿಯೊಬ್ಬರು ಆಕ್ಟಿಂಗ್ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚಿ. ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್, ಆಲ್ ದಿ ಬೆಸ್ಟ್. ಪ್ರೀತಿ ಅಂದ್ರೆ ಹುಡುಗಾಟ ಅಂತಾರೆ, ಆದ್ರೆ ಅದು ಬೇರೆಯವ್ರ ಜೀವನದಲ್ಲಿ ಆಟ ಆಗ್ಬಾರ್ದಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗ ಸೋಷಿಯಲ್ ಆಗಿ ಮಾತಾಡ್ದ ಅಂತ ಈ ಹುಡುಗಿ ಸುಣ್ಣದ ನೀರನ್ನೇ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅಲ್ವಾ ಹೇಳೋದು, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ನಮಸ್ತೆ ಗುರು ಸರ್. ಸರ್, ಈ ಮದ್ವೆ ಆಗಿರೋ ಹೆಂಗಸು ನಿಂತಿರೋ ನೀರಿದ್ದಂಗೆ, ಎಲ್ಲೂ ಹೋಗಲ್ಲ. ಆದ್ರೆ ಈ ಲವರು ಹರಿಯೋ ನೀರಿದ್ದಂಗೆ, ಹರಿಯೋಕ್ಕೂ ಮುಂಚೆ ಈಜಿ ದಡ ಸೇರ್ಕೊಂಡ್ಬಿಡ್ಬೇಕು. ಸರ್, ಈ ಜಾಡಕ್ಕೆ ಸರ್ ಇಲ್ಲಿಗೆ ಬಂದಿರೋದು ನಾನು. ಸರ್, ನಾನೆಂತ ಕಿಲಾಡಿ ಗಂಡಸು ಗೊತ್ತಾ? ಈ ಹುಡುಗಿಯರು ಫೇಸ್ಬುಕ್, ವಾಟ್ಸಪ್ ಅದು ಇದು ಅಂತ ಹಾಳಾಗೋಗ್ಬಿಟ್ಟಿದ್ದಾರೆ. ಅವ್ರು ಹಂಗಾಗಿರೋದಕ್ಕೇನೆ ನಮ್ಮಂತ ಗಂಡಸನ್ನ ಅವ್ರ ಈಸಿಯಾಗಿ ಪಟಾಯಿಸಕ್ಕಾಗೋದು. ಈಗ ನಾನು ಎಷ್ಟು ಕಿಲಾಡಿ ಗೊತ್ತಾ? ನೀನು ಅವಳಿಗೆ ವೇಫರ್ಸ್ ಕೊಟ್ಟಿಯಲ್ಲ ನೋಡಿ, ನಾನು ತಿಂತಾ ಇದ್ದೀನಿ ಈಗ. ಅದೇ ಅಲ್ವಾ ಸರ್ ಗಂಡಸು ಎಷ್ಟು ಕಿಲಾಡಿ ಅಂತ ಹೇಳೋದು. ಸರ್, ಈ ಫೋನ್ ಕಂಡಿಡ್ದಿರೋರಿಗೆ ದೊಡ್ಡ ಸೆಲ್ಯೂಟ್. ಸರ್, ನಾನು ಯಾಕೆ ಈ ಮಾತೆಲ್ಲ ನಿಮ್ಗೆ ಹೇಳ್ತಾ ಇದೀನಿ ಅನ್ಕೊಂಡ್ರ? ಫೇಸ್ಬುಕ್ ಹುಡುಗಿನೇ ಸರ್ ನಾನು ಪಟಾಯಿಸಿರೋದು. ಫಸ್ಟ್ ಟೈಮ್ ಸರ್ ಅವಳು ನಾನು ಮೀಟ್ ಮಾಡಕ್ ಬರ್ತಿದ್ದಾಳೆ. ಅದಕ್ಕೆ ಸರ್ ನಾನು ಇವಳಿಗೆ ಇಲ್ಲಿಗೆ ಬರಕ್ ಹೇಳಿದೀನಿ. ಅದೇನದು? 5 ವರ್ಷದಿಂದ ಒಂದು ಪ್ರೀತಿಯನ್ನೋ ಬೀಜ ಹಾಕಿದ್ದೆ, ಅದು ಇವತ್ತು ಗಿಡ ಆಗಿ ಮರ ಆಗ್ಬಿಟ್ಟಿದೆ. 5 ವರ್ಷದ ಪ್ರೀತಿ. ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅವ್ರು ಪ್ರೀತಿಸಿರೋ ಹುಡುಗಿ ಸಿಗೋದೇ ಇಲ್ಲ, ಆದ್ರೆ ನನಗ್ ಸಿಗ್ತಾ ಇದ್ದಾಳೆ. ನಾನು ಎಂತ ಅದೃಷ್ಟವಂತ ಗೊತ್ತಾ? ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಮದ್ವೆ. ಬಂದ್ಬಿಡಿ. ಏನೋ ನೀನ್ ಈ ಕಡೆ, ನೀನೇನೋ ಇಲ್ಲಿ? ಮಗ, ಒಂದ್ ಫೇಸ್ಬುಕ್ ಹುಡುಗಿನ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದೀನಿ. ಅವಳು ದಿನ ವಿಡಿಯೋ ಕಾಲ್ ಮಾಡಿ ನೀನು ನೋಡ್ಬೇಕು ಒಂದೇ ಆಟ. ಫಸ್ಟ್ ಟೈಮ್ ಅವಳು ನಾನು ಮೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮಚ್ಚ ಅವಳಿಗೆ ಇಲ್ಲಿಗೆ ಬರಕ್ ಹೇಳಿದೀನಿ. ನಿನ್ ಹೆಂಡ್ತಿ? ನನ್ನ ಹೆಂಡತಿ ಗೊತ್ತಿಲ್ಲ ಮಚ್ಚ, ಇವಳು ಜಸ್ಟ್ ಟೈಮ್ ಪಾಸ್. ಓ ಮೈ ಕಬ್ಬಾಳಮ್ಮ. ಮಚ್ಚ, ನಮ್ಮ ಹುಡುಗಿನೂ ಇಲ್ಲಿಗೆ ಬರ್ತಾ ಇದ್ದಾಳೋ? ಎಷ್ಟೊತ್ತಾಗುತ್ತೋ? ಅವಳು ಹೆಬ್ಬಾಳದಿಂದ ಬರ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಒಳ್ಳೇದಾಯ್ತು. ಬಾಬಾ ಕೂತು. ಕಾಫಿ, ಟೀ, ಜ್ಯೂಸ್ ಏನಾರು ಕುಡಿತೀಯಾ? ನಂಗೇನು ಬೇಡ, ನೀನ್ ತಗೊಳ. ತಗೊಳಲ್ಲ. ನಂಗೇನು ಬೇಡ, ನೀನ್ ತಗೊಳ. ಪ್ಲೀಸ್ ತಗೊಳ. ನಂಗ್ ಬೇಡಮ್ಮ, ನೀನ್ ತಗೊಳ. ತಗೊಂಡಿಲ್ಲ ಅಂದ್ರೆ ಕೈ ಕುಡಿಲಿ. ನನ್ ಮೇಲೆ ಆಣೆ. ಇಷ್ಟೆಲ್ಲ ಹೇಳ್ತಿದೀಯ ಅಂದ್ಮೇಲೆ ತಗೊಂತೀನಿ. ತಗೋ. ಸರ್ವರ್ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಸರ್ವರ್ ಸೋಮಣ್ಣ ಅಂತ. ನಿಮ್ಮ ಅಣ್ಣಗೊಂದು ನಮಸ್ಕಾರ. ನಿಮ್ ತಮ್ಮಂಗೂ ಅದೇ. ನೋಡಿ, ಒಂದು ಉದ್ದಿ ನೋಡೆ. ಇರಿ ಸರ್. ಬೇಗ ಬರ್ಕಳ್ರಿ. ಸರ್, ಲೇಟ್ ಆಗುತ್ತೆ. ಒಂದು ಉದ್ದಿ ನೋಡೆ. ಸರ್. 2 ರಾಗಿ ಮುದ್ದೆ. ಓಕೆ ಸರ್. 3 ಪ್ಲೇಟ್ ಕಬಾಬು. ಓಕೆ ಸರ್. ಎಲ್ಲ ಪಾರ್ಸಲ್ ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಂಗೊಂಚೂರು ನಾಚಿಕೆ, ಮಾನ, ಮರ್ಯಾದೆ ಏನು ಇಲ್ವಾ? ವೇಟರ್ ಇಷ್ಟು ಹೇಳದ್ನಲ್ಲ, ಆರ್ಡರ್ ಎಲ್ಲ ಕ್ಯಾನ್ಸಲ್ ಮಾಡಿ ಹೋಗಿರಿ ಮಕ್ಕೆ. ಮಗ ಏನ್ ಬೇಕೇನ್ ತಗೊಳ, ಬೇಜಾರ. ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೇನು ಬೇಡ ಕಣ. ತಗೊಳಲ್ಲ. ವೇಟರ್ ಬನ್ನಿ ಇಲ್ಲಿ. ಫಸ್ಟ್ ಗೆ ಹೇಳಿದ್ನಲ್ಲ ಒಂದೇ ಒಂದು ಉದ್ದಿ ನೋಡ, ಅದನ್ನ ಮಾತ್ರ ಕ್ಯಾನ್ಸಲ್ ಮಾಡಿ. ಫೋನ್ ರಿಂಗ್ ಟೌನ್ ಇದು, ಸಾಂಗ್ ಅಂತ ಓಡ್ ಬಂದ್ಬಿಡ್ತೀರಲ್ಲ, ಕೆಲಸ ನೋಡ್ಕೋರಿ. ಸಾರಿ ಸರ್. ಓರಿ ಮಚ್ಚ. ಡೌ. ಹಲೋ ಡಾರ್ಲಿಂಗ್. ಹಾಯ್ ಡಾರ್ಲಿಂಗ್. ನಾನಿಲ್ಲಿ ಮಜಾ ಬರ್ತಾ 5 ಸ್ಟಾರ್ ಹೋಟ್ಲ್ ಹತ್ರ ಇದ್ದೀನಿ ಡಾರ್ಲಿಂಗ್. ನೀನು ಸ್ಟ್ರೈಟ್ ಬಂದು ರೈಟ್ ತಗೊಂಡು
100 ಮೀಟ್ರು ಅಂದ್ರೆ 100 ಮೀಟರ್. ಬೇಗ ಬಂದ್ಬಿಡು ಚಿನ್ನ. ಐ ಲವ್ ಯು. ಏಯ್ ಏನಾಯ್ತು ವಾಯ್ಸು? ರೊಮ್ಯಾಂಟಿಕ್ ವಾಯ್ಸ್ ಮಚ್ಚ. ಈ ಹೋಟ್ಲು ಸೂಪರ್ ಸೈಲೆಂಟ್ ಆಗಿದೆ. ಅದು ಅಲ್ಲದೆ ನನಗೆ ಗೊತ್ತಿರೋರು ಇಲ್ಲಿ ಯಾರು ಇಲ್ಲ. ಆ ಹುಡುಗಿನ ಮೀಟ್ ಮಾಡ್ಬೇಕಂದ್ರೆ ಇಲ್ಲಿಗೆ ಕರ್ಸ್ ಮೀಟ್ ಮಾಡ್ತೀನಿ ಇನ್ಮೇಲೆ. ಹಾಯ್ ಹಾಯ್. ಪಾರಿ. ಯಾ, ದಿಸ್ ಇಸ್ ಮೈ ಫ್ರೆಂಡ್ ಭಾಸ್ಕರ್. ಬಾಸ್ ಅಂತ ಕರಿತೀನಿ. ನಮಸ್ತೆ, ನಾನ್ ಭವ್ಯ. ಮಗ ಬೌಸ್ ಅಂತ ಕರಿತೀನಿ. ಓಕೆ ಕ್ಯಾರಿ ಆನ್. ಟೇಕ್ ಯರ್ ಸೀಟ್. ಥ್ಯಾಂಕ್ ಯು. ವೆಲ್ಕಮ್. ನಮಸ್ಕಾರ ಮೇಡಮ್, ನನ್ನ ಹೆಸರು ಸರ್ವರ್ ಸೋಮಣ್ಣ ಅಂತ ಮೇಡಮ್. ಆರ್ಡರ್ ಪ್ಲೀಸ್ ಮೇಡಮ್. ಓಕೆ. ಇದು ಮೇಲ್ಗಡೆ ಇರೋದು ಕೊಡಿ. ಮೇಲ್ಗಡೆ ಇರೋದು ನಮ್ಮ ಹೋಟ್ಲ್ ಹೆಸರು ಮೇಡಮ್. ಹಾಗಾದ್ರೆ ಇದು ಕೆಳಗಡೆ ಇರೋದು ಕೊಡಿ. ಕೆಳಗಡೆ ಇರೋದು ನನ್ನ ಹೆಸರು ಮೇಡಮ್. ಹಾಗಾದ್ರೆ ನನ್ಗೊಂದು ಆರ್ಡರ್ ಪ್ಲೀಸ್, ಅವ್ರಿಗೆ 2 ಆರ್ಡರ್ ಪ್ಲೀಸ್, ಅವ್ರಿಗೆ 3 ಆರ್ಡರ್ ಪ್ಲೀಸ್. ನಿಮಗೆ ಯಾವರು ಮೇಡಮ್? ಯಾಕೆ? ಆರ್ಡರ್ ಪ್ಲೀಸ್ ಅಂದ್ರೆ ಏನ್ ಬೇಕು ಅಂತ ಮೇಡಮ್. ಹೋ, ನಾನು ಇಂಗ್ಲಿಷ್ ಅಲ್ಲಿ ಮಸಾಲೆ ದೋಸೆಗೆ ಹಂಗೆ ಅಂತಾರೆ ಅನ್ಕೊಂಡಿದ್ದೆ. ಈ ಮಸಾಲೆ ದೋಸೆನ ಈ ಹುಡುಗಿರು ಅದ್ ಯಾಕೆ ಇಷ್ಟಪಡ್ತಾರೋ ಅಂತ ಗೊತ್ತಿಲ್ಲ ಮೇಡಮ್. ನಿಮ್ಗೂ ಮಸಾಲೆ ದೋಸೆ ಅಂದ್ರೆ ಇಷ್ಟನಾ? ಈ ಮಸಾಲೆ ದೋಸೆ ಒಳಗಡೆ ಅಂತದ್ದೇನೈತಿ? ಏನೈತಿ ಒಳಗ ಏನೈತಿ, ಏನೈತಿ ಒಳಗ ಏನೇನೈತಿ, ಅಂಥದ್ದೇನೈತಿ, ಸ್ಪೆಷಲ್ ಏನೈತಿ. ಆಲೂಗಡ್ಡೆ ಪಲ್ಯ ಐತಿ. ಬೆಡ್ ಟೋಸ್ಟ್ ಇದೆಯಾ? ಬ್ರೆಡ್ ಟೋಸ್ಟ್ ನಿಮ್ ಯಜಮಾನ್ರು ಮಾಡ್ತಾರೆ ಮೇಡಮ್. ನಾವು ಬ್ರೆಡ್ ಟೋಸ್ಟ್ ಮಾಡ್ತೀವಿ ಮೇಡಮ್. ಅದೇ ಕೊಡಿ. ಓಕೆ ಮೇಡಮ್. ಮಚ್ಚ ಹೆಂಗೆ ನಮ್ಮ ಹುಡುಗಿ? ಏ ನಿನ್ ಟೇಸ್ಟ್ ಸೂಪರ್. ನಿಮ್ ಹುಡುಗಿದೇ ಚೆನ್ನಾಗಿಲ್ಲ. ಫೋಟೋದಲ್ಲಿ ನೋಡುವಾಗ ನೀವು ತುಂಬಾ ಹೈಟ್ ಕಾಣಿಸ್ತಿದ್ರಿ. ಅದು ನಿಮ್ಮ ನೋಡಕ್ಕೋಸ್ಕರ ಹೈಟ್ ಲಾಸ್ ಮಾಡ್ಕೊಂಡು ಬಂದೆ. ವೇಟ್ ಲಾಸ್ ಗೊತ್ತು, ಇದೇನ್ ಹೈಟ್ ಲಾಸ್? ವೆಯ್ಟ್ ಲಾಸ್ ಆದಾಗ ಹೈಟ್ ಲಾಸ್ ಆಗುತ್ತೆ. ಕೂದಲು ತುಂಬಾ ತಿಕ್ಕಾಗಿತ್ತು. ಅದು ಕೂದಲು ತೆಗಿ ಅಂತ ಅಂದೆ. ಅವ್ನ್ ಮಧ್ಯ ಕೂದಲು ಕಟ್ ಮಾಡೋ ಬದಲು ಕಿತ್ತೆ ಹಾಕ್ಬಿಟ್ಟ. ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ. ಕಾಮಿಡಿ ಮಾಡ್ಲಿಲ್ಲ ಅಂದ್ರೆ ಮಜಾ ಬರ್ತಿಂದ ಕಿತ್ತಾಕ್ಬಿಡ್ತಾರಪ್ಪ. ಅಲ್ಲಿ ನೋಡಿ ಅಲ್ಲಿ ಮಚ್ಚ. ನೆಕ್ಸ್ಟ್ ವೀಕ್ ಇವ್ನು ಇರಲ್ಲ ಮಚ್ಚ. ಪ್ಯಾಕ್ ಮಾಡು ಮನೆ ಸಿದ್ದಾಪುರ. ನಿಮಗೆ ತುಂಬಾ ಹ್ಯೂಮರ್ ಸೆನ್ಸ್ ಇದೆ. ಅಯ್ಯೋ ಇದೇ ನೋಡ್ತೀರಾ? ನನ್ನ ಪರ್ಫಾರ್ಮೆನ್ಸ್ ನೋಡ್ಬೇಕು. ಇದೇನಿದು? ಇದು ಲಕ್ಕಿ ಸ್ಟೋನ್. ನಮ್ ತಂದೆಗೆ ಕಿಡ್ನಿ ಸ್ಟೋನ್. ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಕರ್ಕೊ ಬಂದೆ. ಈ ಸ್ಟೋನ್ ಹೆಂಗ್ ಹೊಳಿತಾ ಇದೆ ಅಲ್ಲ? ನಿಮ್ ಕಣ್ಣು ಅಷ್ಟೇನಿಲ್ಲ ಬಿಡ್ರಿ. ಈ ವಾಚ್ ಹೆಂಗಿದೆ? ಚೆನ್ನಾಗಿದೆ. ಲೆದರ್ ಮುಟ್ ನೋಡಿ, ಫುಲ್ ವೆದರ್ ಚೇಂಜ್ ಆಗ್ಬಿಡುತ್ತೆ. ಬೆಟ್ಟು ಸರ್, ನೀವು ಆ ಗ್ಯಾರೇಜ್ ಓನರು ಪಾರಿತಾನೆ, ಇವರು ನಿಮ್ಮ ಮಿಸ್ಸಸ್. ಹೆಂಗೆ ಹೇಳ್ರಿ? ತಗೊಳ್ತಾರಿ ಮೇಡಮ್. ಇನ್ಯಾರು ಬೇಕಾದ್ರೆ ಹೇಳಿ, ಬಂದ್ಬಿಡ್ತೀನಿ. ತಿನ್ನಿ. ವೈಫ್ ಅಂದ್ರಿ? ಇವತ್ತಲ್ಲ ನಾಳೆ ಆಗೋರಲ್ವಾ? ನನ್ ಮನ್ಸಲ್ಲಿ ಯಾವಾಗ್ಲೂ ನಿಮ್ಗೆ ವೈಫ್ ಸ್ಥಾನ ಕೊಟ್ಬಿಟ್ಟಿದ್ದೀನಿ. ಐ ಲವ್ ಯು. ಅಯ್ಯೋ ಮಗ, ಹೆಂಡತಿ ಅನ್ಬಿಟ್ಟೆ. ನಾನು ಹೇಳಿ ಸರಿನಾ? ಮತ್ತೆ ನಿನ್ನ ಹೆಂಡತಿ? ಅದೇ ಮಚ್ಚ, ನನ್ನ ಹೆಂಡತಿ ಅಂತಾನೆ ಹೇಳಿದ್ದು. ನೀನಿದ್ಯಲ್ಲ, ನನಗೆ ಇನ್ನೇನ್ ಪ್ರಾಬ್ಲಮ್? ನಿನ್ನ ಹೆಂಡತಿನೇ ಪ್ರಾಬ್ಲಮ್ ಆಗ್ಬೋದು. ಹೆಂಗ್ ಹೇಳ್ತೀಯಪ್ಪ? ಅಲ್ಲಿ ನೋಡಪ್ಪ, ನನ್ನ ಹೆಂಡತಿ ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ?
ಮೇಡಮ್ ಏನ್ ಬೇಕಾಗಿತ್ತು ಮೇಡಮ್? ಒಂದ್ ಮಸಾಲೆ ದೋಸೆ ಕೊಡಿ. ಈ ಮಸಾಲೆ ದೋಸೆ ಈ ಹುಡುಗಿರ್ಗ ಅದ್ ಯಾಕೆ ಇಷ್ಟ ಆಗುತ್ತೋ? ಈ ಮಸಾಲೆ ದೋಸೆ ಒಳಗೆ ಅಂತದ್ ಏನೈತಿ? ಆಲೂಗೆಡ್ಡೆ ಪಲ್ಯ. ಆಯ್ತು ಮೇಡಮ್, ತಂದ್ಕೊಡ್ತೀನಿ ಮೇಡಮ್. ರೀ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ನನ್ನ ಹೆಂಡತಿ ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಮನೇಲಿ ಅಪ್ಪ ಮೇಲೆ ಚೆನ್ನಾಗಿದ್ದಾರಾ? ಖುಷಿಯಾಗಿದ್ಯಾ? ಸಂತೋಷವಾಗಿದ್ಯಾ? ಬೆಳಗ್ಗೆ ತಾನೇ ನೋಡಿದೀರಾ? ಹೌದಲ್ವಾ? ನಿನಗೇನಿಲ್ಲ ಕೆಲಸ? ಲೋನ್ ಕೇಳಕ್ ಬಂದೆ. ಲೋನ್ ಕೇಳಕ್ಕೆ ಬ್ಯಾಂಕಿಗೆ ಹೋಗ್ತಾರೆ, ಇಲ್ಲೇನ್ಕೆ ಬಂದೆ? ಬ್ಯಾಂಕಿಗೆ ಬಂದಿದ್ದೆ, ಹಸ್ವಾಯ್ತು, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದೆ. ಹೌದ್ರಿ, ಗ್ಯಾರೇಜ್ಗೆ ಹೋಗಿಲ್ವಾ? ಅದು ಇಲ್ಲೇನ್ರಿ ಮಾಡ್ತಾ ಇದೀರಾ? ಅಲ್ಲ ನೀವ್ ಇಲ್ಲೇನ್ ಮಾಡ್ತಿದೀರಾ ಅಂತ? ರೀ ಅಲ್ಲ ಇಲ್ಲೇನ್ ಮಾಡ್ತಿದೀರಾ ಅಂತ? ರೀ ಇಲ್ಲೇ ಇರ್ತೀನಿ, ಅಮ್ಮನಿಗೆ ಫೋನ್ ಮಾಡ್ತೀನಿ. ಯಾರ್ರಿ ಅದು? ರೀ ಅಲ್ಲ ಅವಳಕ್ ನಿಮ್ಮನ್ ರೀ ಅಂದ್ಲು. ಯಾರ್ರಿ ಅವಳು? ಹೇಳ್ರಿ ಯಾರದು? ಹೇಳು ಯಾರದು? ಹೇಳ ಯಾರು ಅಂತ ಹೇಳು. ಹೇಳ ಮಗ, ಪರವಾಗಿಲ್ವಾ? ಹೇಳು. ಹೇಳ ಪರವಾಗಿಲ್ವಾ? ನೋಡು, ಮನ್ಸನ್ನ ಗಟ್ಟಿ ಮಾಡ್ಕೊ. ಫಸ್ಟ್ ಫ್ರೆಂಡ್ ಆಗೇ ಶುರುವಾಗಿದ್ದು, ಈಗ ಲವ್ ಆಗ್ಬಿಟ್ಟಿದೆ. ಮದ್ವೆನೇ ಆಗಲ್ಲ ಅಂತ ನೀ ನಾಯಿ. ಮರ್ಯಾದೆಯಿಂದ ಹುಡುಗಿನ ಮದ್ವೆ ಆಗ. ಇದನ್ ಪಂಚಾಯತಿ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಮಗನೇ ಆ ಹುಡುಗಿ ಕರ್ಸಿದ್. ಹೌದಾ? ಐ ಲವ್ ಯು ಅಮ್ಮು. ಒಂದು ಕ್ಷಣ ಶಾಕ್ ಹೋಗೋದೆ. ಸಾರಿ ರೀ ಅಮ್ಮು, ನಾನು ನಿಂಗೆಲ್ಲ ಮಾಡ್ತೀನ ಅಲ್ವಾ? ನಾನೇ ದಡ್ಡಿತ್ತು. ಛೀ, ಈ ಗಂಡಸರೆಲ್ಲ ಯಾಕೆ ಹಿಂಗೆ? ಹೆಣ್ಮಕ್ಳು ಲೈಫಲ್ಲಿ ಆಟ ಆಡ್ಬಿಡ್ತಾರಪ್ಪ. ಒಬ್ಬೊಬ್ಬನಿಗೂ ಬಟ್ಟೆ ಬಿಚ್ಚಿ ತೊಡೆಗೆ ಬರ ಎಳಿಬೇಕು. ಹೋಗ ಆ ಹುಡುಗಿ ಪಕ್ಕ ಕೂರು, ಹೋಗು. ಮಗ, 27ನೇ ತಾರೀಕು ನನ್ ಮದುವೆ ಕಣೋ. ನನ್ನ ಹುಡುಗಿ ಬೇರೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಇದೆಲ್ಲ ಮಾಡಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಹೋಗ್ಕೂರು. ನೋಡು, ಆ ಹುಡುಗಿ ಮನೇಲಿ ಸರಿ ಇಲ್ಲ. ಆ ಹುಡುಗಿನ ತುಂಡಾಗಿ ಕತ್ರಿಸ್ ಹಾಕ್ಬಿಡ್ತಾರೆ. ಈ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಬೇಕು, ಗೊತ್ತಾ? ನಾನ್ ಮಾತಾಡ್ತೀನಿ. ಬೇಡ ಬೇಡ ಬೇಡ, ಬಾ ಕೂತ್ಕೋ. ನೋಡು, ಈ ಪ್ರಾಬ್ಲಮ್ ನೀನ್ ಸಾಲ್ವ್ ಮಾಡಕ್ ಹೋದ್ರೆ ಜಾಸ್ತಿ ಆಗ್ಬಿಡುತ್ತೆ. ನೀನ್ ಇಲ್ಲೇ ಕೂರು. ಕುಡಿಯಕ್ಕೆ ಟೀ ಕಾಫಿ ಏನೋ ಕುಡಿತೀಯಾ? ಏನಾರ ಬೇಕಾ ನೀರು? ಯಾವ ನಾಯಿನೂ ಇಲ್ವಾ ಇಲ್ಲಿ? ಕಾಫಿ ಟೀ ಏನೋ ತಂದ್ಕೊಡಿ. ಅಯ್ಯಯ್ಯೋ ರೀ, ಕೈ ತೊಡದ್ನಿ ರೀ. ಅಯ್ಯೋ ಏನಾಯ್ತು? ಅಲ್ಲ ಅದ್ಯಾರು? ಹೇಳ ಯಾರಂತ ಹೇಳು. ಹೇಳ ಪರವಾಗಿಲ್ವಾ? ಹೇಳು, ನಿನ್ನ ಹೆಂಡತಿ ಅಂತ ಹೇಳು. ಅಯ್ಯೋ ಕರೀರಿ, ಇಲ್ಲೇ ಕೂರ್ಲಿ. ಅಯ್ಯ ಬನ್ನಿ ಕೂತ್ಕೊಳ್ಳಿ. ಅಲ್ಲ ಏನಾಯ್ತು? ಕೂತ್ಕೊಳ್ಳಿ, ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಕೂತ್ಕೊಳ್ಳಿ. ನೋಡಿ, ಅವನು ಕಿತ್ತೋದ್ ನನ್ನ ಮಗ. ಮನೇಲಿ 24 ಗಂಟೆ ಜಗಳ. ನಾನು 1 ಮಂತ್ ಇರ್ಲಿಲ್ಲ ಅಂತ ಡಿವೋರ್ಸ್ಗೆ ಬಂದ್ಬಿಟ್ಟಿತ್ತು. ಪಾಪ ಅವರು ಏನು ತಂಗಿ ಇದ್ದಂಗೆ. ನಿಧಾನ ಕಣ್ರಿ. ಕೆಮ್ಮು ಯಾಕೋ? ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ನೀನು. ನೋಡಿ, ಈ ಗಂಡಸ್ರಲ್ಲ ಯಾಕೆ ಹಿಂಗೆ? ಒಬ್ಬೊಬ್ಬನ್ಗೂ ಬಟ್ಟೆ ಬಿಚ್ಚಿ ತೊಡೆಗೆ ಬರ ಎಳಿಬೇಕು. ಪಾಪ ಅವರು ತಂಗಿ ಇದ್ದಂಗೆ ಮಾತಾಡ್ಕೊ ಬರ್ತೀನಿ. ಮಾತಾಡ್ಸಿ. ಪಾಪ ಅನ್ಸುತ್ತೆ. ಪಾಪ 27ನೇ ತಾರೀಕು ನೆಟ್ಟಿಗೆ ಸಂಸಾರ ಮಾಡೋ ನಾಯಿ. ಹೆಣ್ಮಕ್ಳು ಅಂದ್ರೆ ಏನ್ ಕಾಲ್ ಕಸ ಅನ್ಕೊಂಡ್ಬಿಡ್ತೀಯ? ಅಯ್ಯೋ ರೀ, ಪಾಪ ರೀ, ಯಾಕೆ ಹೊಡಿತೀರಾ? ಮತ್ತೆ ಲವ್ ಮಾಡಿದ್ಮೇಲೆ ಮದ್ವೆ ಆಗ್ಬೇಕು. ಇಂಥವ್ರು ಕಂಡ್ರೆ ನಂಗೆ ಒಂಚೂರು ಇಷ್ಟನೇ ಆಗಲ್ಲ, ಗೊತ್ತಾ? ಬಾ ಕೂತ್ಕೋ. ಸರ್ ಇದ್ಯಾರು? ಹೆಂಡ್ತಿ. ಅದು ಹೆಂಡ್ತಿ. ಅಲ್ಲಿ ಕೂತಿರೋರು ಅವ್ರ ಗಂಡಂಗೆ ಹೆಂಡ್ತಿ, ಅವರು ಅವ್ರ ಗಂಡಂಗೆ ಹೆಂಡ್ತಿ, ಅವರು ಅವ್ರ ಗಂಡಂಗೆ ಹೆಂಡ್ತಿ. ನಿನ್ನ ಹೆಂಡ್ತಿ ಎಲ್ಲಿ? ಮನೇಲಿ. ನಿನ್ನ ಹೆಂಡ್ತಿನ ಮನೇಲಿ ಬಿಟ್ಟು ಬಂದ್ಬಿಟ್ಟು ಇಲ್ಲ ನರಿಕದ ಕೇಳ್ತಿದ್ಯಾನ?
ಬಾರೋ ಇಲ್ಲಿ ಲೇ ನನ್ನ ಹುಡುಗಿ ಬರೋ ಟೈಮ್ ಆಯ್ತು ಕಣೋ. ಮಗ ಹೆಂಗಾರ ಮ್ಯಾನೇಜ್ ಮಾಡಿ ಅವ್ಳು ಕಳ್ಸಿಬಿಡ್ತೀರಿ. ನೀವು ಹೊರಡಿ. ಅಯ್ಯೋ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ, ಇಷ್ಟು ಬೇಗ ಕಳಿಸ್ತೀರಾ? ಸ್ವಲ್ಪ ಮಾತಾಡ್ಬಿಟ್ಟು ಹೋಗ್ತೀನಿ, ಅದ್ರಲ್ಲಿ ಏನಿದೆ. ಹೇಗಿದ್ರು ನಮ್ ಮದ್ವೆ ವಿಷಯ. ಖುಷಿಯಾಗಿ ಮಾತಾಡ್ರಿ, ಚೆನ್ನಾಗಿರ್ರಿ. ನೀವು ಲವರ್ ಇದ್ದಂಗೆ ಒಂಥರ ಮಾತಾಡಿ ಚೆನ್ನಾಗಿರಿ. ಅವನೆಂಟಿ. ಮದ್ವೆ ಕಾರ್ಡ್ ಡಿಸೈನ್ ಹೇಗಿದೆ? ಓ ಮದ್ವೆ 27ಕಲ್ವಾ? ಆದ್ರೆ ಬರ್ತೀನಿ. ಛೀ ಕಳ್ಳ, ನಮ್ಮ ಮದ್ವೆಗೆ ಆದ್ರೆ ಬರ್ತಾನ. ನಿಮ್ ಮದ್ವೆನಾ? ಹೌದು. ಮತ್ತೆ ಅದ್ಯಾರ ಹೆಂಡ್ತಿ? ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವಿಬ್ರು ಸದಾರಮೆ ಆಡ್ಕಾಡ್ತಾ ಇದ್ದೀರಾ. ಈ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ತೀನಿ. ಬೇಡ. ಏನ್ ಬೇಡ. ಗಂಡಸ್ರೆಲ್ಲ ಈ ಕಡೆ ಬರ್ರಿ. ನೀನ್ ಯಾಕಮ್ಮ ಅಲ್ಲಿ? ಈ ಕಡೆ ಬಮ್ಮ ನೀನು. ಏಯ್, ನೀನ್ ಹೆಂಡ್ತಿ ಯಾರೋ? ಸತ್ತೋದ್ಲಾ? ಬೊಮ್ಮ, ನೀನ್ ಹೆಂಡ್ತಿ ಯಾರೋ? ಆಲೂಗಡ್ಡೆ ಪಲ್ಯ. ಮತ್ ನೀನ್ ಯಾರಮ್ಮ? ಒಳ್ಳೆ ಒಂಟಿ ಪಿಶಾಚಿ ತರ ನಿಂತಿದ್ಯಲ್ಲ. ಹೇಳೋರ್ ಕೇಳೋರ್ ಯಾರಿಲ್ವ ನಿನ್ಗೆ? ಹೋಗ್ರಿ ಮನೆಗೆ ಹೋಗ್ರಿ. ರೀ ಹೇಳಿ, ಯಾರದು? ನನಗೇನ್ ಗೊತ್ತು? ಬಂದಾಗ ಅವಳು ನನ್ನ ಲವರ್ ಅಂದ್ಲು, ನನ್ ಗಂಡ ಅಂದ್ಲು, ಆಮೇಲೆ ಇವನ್ ಲವರ್ ಅಂದ್ಲು. ಐ ಥಿಂಕ್ ಅವಳಿಗೆ ಏನೋ ಪ್ರಾಬ್ಲಮ್ ಇರ್ಬೇಕು. ಕಳ್ಸ್. ಅಯ್ಯೋ ಇದೇಳಿ. ಯಾಕ್ ಪುಟ, ಯಾರು ಜೊತೆಲಿ ಬಂದಿಲ್ವಾ? ಇಲ್ಲಿ ಯಾರು ನೋಡಕ್ ಬಂದಪ್ಪ? ಅದು ಅಕ್ಕ, ನಾನೊಬ್ರನ್ನ ಲವ್ ಮಾಡ್ದೆ, ತುಂಬಾ ನಂಬಿದ್ದೆ. ಅವ್ರು ನನಗೆ ಯಾಮರ್ಸ್ಬಿಟ್ರು. ಆವಾಗಿಂದ ನಂಗೆ ಡಿಪ್ರೆಷನ್. ಆವಾಗಿಂದ ಯಾವ ಗಂಡಸ್ರು ನೋಡಿದ್ರು ಇವ್ರು ನನ್ ಗಂಡ ಅಂತೀನಂತೆ. ಹಾಗೆ ಚೂರಿಗೂ ಹೇಳಿರ್ಬೇಕು. ನನ್ಗೆ ತಲೆ ಸರಿ ಇಲ್ಲ. ಐ ಆಮ್ ಸಾರಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ದಯವಿಟ್ಟು ಯಾವ ಹುಡುಗಿ ಲೈಫಲ್ಲೂ ಈ ರೀತಿ ಆಟ ಆಡ್ಬೇಡಿ. ಒಂದು ಹುಡುಗನ್ನ ಬ್ಲೈಂಡ್ ಆಗಿ ನಂಬ್ತಾಳೆ ಅಂತಂದ್ರೆ ಅವಳು ದಡ್ಡಿ ಅಂತಲ್ಲ, ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದಾಳೆ ಅಂತ ಅರ್ಥ. ನನಗ್ ಮಾಡಿರೋ ಮೋಸನ ಇನ್ಯಾವ ಹುಡುಗಿಗೂ ಮಾಡಕ್ ಹೋಗ್ಬೇಡಿ. ನಾನ್ ಮನ್ಸ್ ಮಾಡಿದ್ರೆ ಇದೇ ಜಾಗದಲ್ಲಿ ನಿಮ್ ಸಂಸಾರನ ಹಾಳು ಮಾಡ್ತೀನಿ. ಆದ್ರೆ ನನ್ಗಾಗಿರೋ ಪರಿಸ್ಥಿತಿ ಇನ್ನೊಂದು ಹೆಣ್ಣಿಗಾಗೋದ್ ಬೇಡ. ಪಾರು, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಅಲ್ಲ ರೀ, ಅವ್ರು ಯಾರು ಮೋಸ ಮಾಡಿದ್ರೆ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಅದು ಅವಳು ಹೇಳಿದ್ದು ನನ್ ಬಗ್ಗೆನೆ. ಆಹಾಹಾ, ಎಷ್ಟು ಕಾಮಿಡಿ ಆಗಿತ್ತು, ಅಷ್ಟೇ ಇಮೋಷನಲ್ ಆಗು ಕೂಡ ಇತ್ತು. ಎಂತ ಬ್ರಿಲಿಯಂಟ್ ಮೆಸೇಜ್ ಇರುವಂತಹ ಸ್ಕಿಟ್. ಈ ಒಂದು ಸ್ಕಿಟ್ ನಮ್ಮ ಗುರುಜಿ ಹೇಗೆ ಅನಿಸ್ತು ಅಂತ ಕೇಳೋಣ. ಗುರುಜಿ. ಮಲ್ಲಿಕಾ ಫುಲ್ ಇಮೋಷನಲ್ ಡೈಲಾಗ್ ಸಾಕಾಗಿತ್ತು. ನೆಕ್ಸ್ಟ್ ಏನಂದ್ರೆ ಇಮೋಷನ್ ಡೈಲಾಗ್ ಇರುವಾಗ ಇಟ್ಸ್ ವೆರಿ ಡಿಫ್ರೆಂಟ್ ದನ್ ಕಾಮಿಡಿ. ಆದ್ರೆ ಟೈಮಿಂಗ್ ಬೇರೆ. ನಿಮ್ಗೆ ಈಗ ಇದರಲ್ಲಿ ಕಾಮಿಡಿಯಲ್ಲಿ ಮಾಡಿ ಆಯ್ತು, ಇದು ಮೋರ್ ಚಾಲೆಂಜಿಂಗ್ ಆಗಿರುತ್ತೆ. ವಾಯ್ಸಿನ ಏರಿಳಿತ ಇದೆಲ್ಲ ಕೌಂಟ್ ಆಗುತ್ತೆ. ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತು. ಆಲ್ ದಿ ಬೆಸ್ಟ್ ಅದಕ್ಕೆ. ಥ್ಯಾಂಕ್ ಯು ಗುರುಜಿ. ರಚಿ, ನಂಗೆ ತುಂಬಾನೇ ಇಷ್ಟ ಆಯ್ತು ಸ್ಕಿಟ್ಟು. ಬಟ್ ಇದು ಒನ್ಸ್ ಮೋರ್ ಹೇಳೋ ಅಂತ ಒಂದು ಸ್ಕಿಟ್ ಆಗಿತ್ತು ಇದು. ತುಂಬಾ ಇಷ್ಟ ಆಯ್ತು. ಐ ಆಮ್ ವೇಟಿಂಗ್ ಇದು ಟೆಲಿಕಾಸ್ಟ್ ಆದಾಗ. ಐ ಆಮ್ ಶೋರ್ ಐ ವಿಲ್ ವಾಚ್ ಇಟ್ ಅಗೈನ್. ಥ್ಯಾಂಕ್ ಯು ರಚಿ. ಬಾಯ್ಸ್ ಅಂಡ್ ಗರ್ಲ್ಸ್, ಅಮೇಸಿಂಗ್ ಆಗಿರುವಂತ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್.
ಈ ನಗುವನ್ನ ಮೆಲಕ್ ಹಾಕ್ತಾ ಮಜಾ ಭಾರತವನ್ನೇ ನೆನಪು ಮಾಡಿಕೊಂಡು ನಿದ್ದೆ ಮಾಡಿ. ನಾಳೆ ಸಿಗೋಣ. ಶುಭ ರಾತ್ರಿ.